ವಿಡಿಯೋ ಕಾನ್ಫರೆನ್ಸ್ನ ಮೂಲಕವಾಗಿ ನಟ ದರ್ಶನ್ ಸೇರಿದಂತೆ ಇತರ ಎಲ್ಲ ಆರೋಪಿಗಳನ್ನು ಕೂಡ ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು. ವಿಡಿಯೋ ಕಾನ್ಫರೆನ್ಸಲ್ಲಿ ಇದ್ದರೂ ಎಲ್ಲರೂ ಕೂಡ ಏನೋ ಇವರಿಗೆ ಮತ್ತೇನೋ ಆಗುತ್ತೇನೋ ಅನ್ನೋ ಒಂದು ಕಾಲದಲ್ಲೇ ಇಲ್ಲ ಮತ್ತೆ ಜೈಲಲ್ಲಿರಲಿ ಇವರಿಗೆ ನ್ಯಾಯಾಂಗ ಬಂಧನವೇ ಸರಿ ಅಂಥೇಳಿ ಇನ್ನೂ 14 ದಿನಗಳ ಕಾಲ ಇವರಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಹಾಗಾಗಿ ಪರಪ್ಪನ ಅಗ್ರಹಾರ ಜೈಲಲ್ಲಿ ಕೆಲವರು, ತುಮಕೂರು ಜೈಲಲ್ಲಿ ಕೆಲವರು, ಅಲ್ಲಿಂದ ಆಚೆ ಬರೋ ಹಾಗಿಲ್ಲ. ಸೊ ದರ್ಶನ್ ಅಲಿಯಾಸ್ ಡಿ ಬಾಸ್ ಮತ್ತು ಗ್ಯಾಂಗ್ ಇವರೆಲ್ಲರಿಗೂ ಕೂಡ ಪರಪ್ಪನ ಅಗ್ರಹಾರ ಮತ್ತು ತುಮಕೂರಿನ ಜೈಲಿನ ಊಟವೇ ಗತಿಯಾಗುತ್ತೆ. ಇವರಿಗೆ ಸದ್ಯಕ್ಕಂತೂ ಬೇಲ್ ಸಿಗುವ ಲಕ್ಷಣಗಳು ಇಲ್ಲ. ಎಲ್ಲರೂ ಹೇಳೋದೇನಂತ ಹೇಳಿದ್ರೆ ಚಾರ್ಜ್ ಶೀಟ್ ಆಗೋವರೆಗೂ ಬೇಲ್ ಇಲ್ಲ ಅಂತ ಕಾನೂನದು. ಚಾರ್ಜ್ ಶೀಟ್ ಮಾಡೋವರೆಗೂ ಕೂಡ ಬೇಲ್ ಕೊಡೋಕ್ಕೆ ಬರಲ್ಲ. ಯಾರ ಪಾತ್ರ ಏನಿದೆ ಅಂಥೇಳಿ ಚಿತ್ರಣವೇ ಸಿಗಲ್ವಲ್ಲ, ಅವಾಗ ಏನಂತ ಬೇಲ್ ಕೊಡ್ತಾರೆ ಅಂತ. ಯಾರ ಪಾತ್ರ ಏನು ಅಂತ ಚಿತ್ರಣನೇ ಸಿಗಲ್ಲ, ಆಗ ಬೇಲ್ ಕೊಡೋಕ್ಕೆ ಬರಲ್ಲ. ಪಾತ್ರ ಏನು ಅಂತ ಚಿತ್ರಣ ಸಿಕ್ಕಿದ್ರೆ, ಅವ್ರ ಮೇಲೆ ಇರ್ತಕ್ಕಂಥ ಆರೋಪ ಏನು ಅಂತ ಗೊತ್ತಾದರೆ, ಆರೋಪದ ಆಧಾರದ ಮೇರೆಗೆ ಆ ಆರೋಪಗಳಲ್ಲಿ ಯಾವುದು ಬೇಲೆಬಲ್ ಸೆಕ್ಷನ್ ಆಗುತ್ತೆ ಎನ್ನುವುದನ್ನು ಪ್ರಬಲವಾಗಿ ವಾದ ಮಂಡಿಸಿದಾಗ ಇದಕ್ಕೆ ಬೇಲ್ ಕೊಡಬಹುದಲ್ವಾ? ಇದನ್ನು ತಾನೇ ಇವ್ರು ಹೇಳಿರೋದು. ಇಷ್ಟೇ ತಾನೇ ಇವ್ರ ಮೇಲೆ ಇರ್ತಕ್ಕಂಥ ಆರೋಪ. ವಿಚಾರಣೆ ತಾನೇ ಸಹಕರಿಸ್ತೀವಿ. ಡಿಜಿಟಲ್ ಎವಿಡೆನ್ಸ್ ತಾನೇ ನೀವು ಕೇಳ್ತಿರೋದು. ಡಿಜಿಟಲ್ ಎವಿಡೆನ್ಸ್ ಪ್ರಕಾರ ತಾನೇ ಇದೇನೋ ಮಾಡಿರೋದು ನೀವು. ಹಾಗಿದ್ದಾಗ ಡಿಜಿಟಲ್ ಸಾಕ್ಷ್ಯ ನಾಶ ಮಾಡೋಕ್ಕಾಗಲ್ಲ. ಐವೋ ಬಳಿನೇ ಇರುತ್ತದು. ಅದನ್ನು ನಾಶ ಮಾಡೋದು ಅಂದ್ರೆ ಏನು ಸ್ವಾಮಿ? ನಾವು ಹೇಗೆ ನಾಶ ಮಾಡೋಣ ಅದನ್ನು? ಯಾವುದೋ ಮನುಷ್ಯ ಸಾಕ್ಷಿನ ಏನೋ ಹೆದರಿಸ್ತಾರೆ ಬೆದರಿಸ್ತಾರೆ ಅನ್ನೋದಕ್ಕೆ? CCTV ಫುಟೇಜು, ಟವರ್ ಡಂಪು, ಕಾಲ್ ಡೀಟೇಲ್ಸು, ಕಾಲ್ ಡೀಟೇಲ್ಸ್ ರೆಕಾರ್ಡು, ಇದೇ ತಾನೇ ಇಟ್ಕೊಂಡಿರೋದು ನೀವು. ಇದನ್ನು ನಾವೇನು ಸ್ವಾಮಿ ಚೇಂಜ್ ಮಾಡೋಣ? ಒಳ್ಳೆ ಕತೆ ಆಯ್ತಲ್ಲ. ಅಲ್ಲಿಂದ ಬಂದ್ವಿ, ಇಲ್ಲಿಂದ ಬಂದ್ವಿ, ಫೋನ್ ಕಾಲ್ ಮಾಡಿದ್ವಿ ಅಂದರೆ ನಿಮ್ಮ ಹತ್ರ ಇದೆಯಲ್ಲ, ನಮ್ಮನ್ನು ಬೇಲಿಗೆ ಬಿಟ್ಬಿಡಿ, ಆಚೆ ಬಿಡಿ ನಮ್ಮನ್ನು. ನಾವು ಆಚೆ ಬಿಟ್ಬಿಡಿ ನಮ್ಮನ್ನು. ವಿಚಾರಣೆ ತಾನೇ ಫೇಸ್ ಮಾಡ್ತೀವಿ. ನೀವು ಯಾವತ್ತು ಕರೆದ್ರೂ ಬರ್ತೀವಿ ಸ್ವಾಮಿ. ಶ್ಯೂರಿಟಿ ತೊಗೊಳ್ಳಿ, ಬಾಂಡ್ ತೊಗೊಳ್ಳಿ, ಯಾರ್ದಾನೋ ಜಮೀನು ಪತ್ರವನ್ನು ಸೇರಿಸಿ ಶ್ಯೂರಿಟಿ ಎಲ್ಲ ತೊಗೋತಿರಲ್ಲ ಸ್ವಾಮಿ, ತೊಗೊಳ್ಳಿ ತಾವು. ಯಾವತ್ತು ಕರಿತೀರೋ ನಾವು ಅವತ್ತು ಕೋರ್ಟ್ ಮುಂದೆ ಹಾಜರು. ಮತ್ತು ತನಿಖೆ ಮಾಡಬೇಕಾಗತ್ತಾ? ಸ್ಟೇಷನ್ಗೆ ಕರಲಿ, ಅಲ್ಲೂ ಹೋಗಿ ಹಾಜರಾಗ್ತೀವಿ, ವಿಚಾರಣೆಗೆ ಸಹಕರಿಸ್ತೀವಿ ಸ್ವಾಮಿ, ಬೇಲ್ ಕೊಡಿ ಅಂತ ಕೇಳ್ತಾರೆ. ಆದರೆ ಚಾರ್ಜ್ ಶೀಟ್ ಬಂದಿಲ್ವಲ್ಲ, ಇದೊಂದು ಭಾಗ. A1, A2, A3, A4, A5 ಇವ್ರುಗಳ ತೀವ್ರತೆ ಜಾಸ್ತಿ. A13, A14, A17, A18 ಇದೆಲ್ಲ ಫಿಟ್ ಮಾಡಿದಾರಲ್ಲ ಸ್ವಾಮಿ. A17ವರೆಗೂ ಇದೆಯಲ್ಲ ಇದು. ಇವರಿಗೆ ಬೇಲ್ ಕೊಟ್ಬಿಡಿ ಸ್ವಾಮಿ. ಇವ್ರು ಯಾರೋ ಗಾಡೀಲಿ ಸಾಗಿಸ್ತೀವಿ ಅಂದರು, ಹಣದ ಆಮಿಷಕ್ಕೇನೋ ಒಂಚೂರು ಒಪ್ಕೊಂಡ್ಬಿಟ್ಟಿದ್ದಾರೆ, ಬಾಡಿ ಸಾಗಿಸ್ತೀವಿ ಅಂದ್ಬಿಟ್ರು. ಇವ್ರು ಯಾಕೆ ಬೇಲ್ ಕೊಡ್ಬಾರ್ದು ಸ್ವಾಮಿ? ಆ ಕಡೆಯ ಲಾಯರ್ ಆ ಥರ ಹೇಳಬಹುದು. ಹಾಗಾಗಿ ದರ್ಶನ್ಗೆ ಮಾತ್ರ ಇನ್ನೂ 2.5 ತಿಂಗಳು ಯಾವುದೇ ಕಾರಣಕ್ಕೂ ಬೇಲ್ ಸಿಗಲ್ವಾ ಅಥವಾ ಚಾನ್ಸಸ್ ಇದೆಯಾ? ಸಂಪೂರ್ಣ ತನಿಖೆ ಮುಗಿಯಿತಲ್ಲ. ತನಿಖೆ ಅಂದರೆ ಎಲ್ಲ ತರಹದ ಎವಿಡೆನ್ಸು ಮೂಟೆಗಟ್ಟಲೆ ಇಟ್ಕೊಂಡು ಕೂತ್ಕೋತಾರೆ ಒಂದು ಕಡೆ, ಮೂಟೆಗಟ್ಟಲೆ. ಇದು ಹೈ ಪ್ರೊಫೈಲ್ ಕೇಸ್ ಬೇರೆ. ಇದು ತುಂಬ ಚರ್ಚಿತವಾಗಿರ್ತಕ್ಕಂಥ ಕೇಸ್. ಇದು ಬೆಂಗಳೂರಿನ ಪೊಲೀಸರ ಸಾಮರ್ಥ್ಯಕ್ಕೇ ಸವಾಲಾದಂಥ ಕೇಸ್ ಕೂಡ ಹೌದು. ಹಾಗಾಗಿ ಪೊಲೀಸರ ಪ್ರತಿಷ್ಠೆಯೂ ಅಡಗಿರುತ್ತೆ ಇದರಲ್ಲಿ, ಅವರ ಕಾರ್ಯಕ್ಷಮತೆಯೂ ಅಡಗಿರುತ್ತೆ. ಮತ್ತು ಸುಲಭಕ್ಕೆ ಏನು ಆರೋಪಗಳು ಅಂತ ಹೇಳಿದ್ರೆ, ಮರ್ಡರ್ ಕೇಸ್ಗಳಲ್ಲಿ ಪೊಲೀಸರದ್ದು ಕನ್ವಿಕ್ಷನ್ ರೇಟ್ ಇರುತ್ತಲ್ಲ, ಅವ್ರು ಕನ್ವಿಕ್ಷನ್ ಮಾಡಿಸುವಂಥ ರೇಟು ಬಹಳ ಕಡಿಮೆ ಅಂತ. ಎಷ್ಟೊಂದು ಮರ್ಡರ್ ಕೇಸಲ್ಲಿ ಯಾರನ್ನೋ ಹಿಡ್ಕೊಂಡು ಬರ್ತಾರೆ, ಕೂರಿಸ್ತಾರೆ, ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ, ಚಾರ್ಜ್ ಶೀಟ್ ಹಾಕ್ತಾರೆ. ಚಾರ್ಜ್ ಶೀಟ್ ಆಗೋವರೆಗೂ ಪರಪ್ಪನ ಅಗ್ರಹಾರ ಜೈಲಲ್ಲಿರ್ತಾರೆ. ಆಮೇಲೆ ಶಿಕ್ಷೆ ಆಯ್ತೇನ್ರಿ ಅಂದರೆ ಇಲ್ಲ. 100ಕ್ಕೆ 11%, 15%, 22%, ಮ್ಯಾಕ್ಸಿಮಮ್ 25% ಅಪ್ಪ ಮುಗಿದು ಹೋಗುತ್ತೆ. ಅದರ ಆಚೆಗಿಲ್ಲ ಕೆಪಾಸಿಟಿ. ಯಾವುದೋ ಕಾಲದಲ್ಲಿ 32% ಆಗಿರಬಹುದು, ಈಗಂತೂ ಇಲ್ಲ. ಪೊಲೀಸರು ವಿಪರೀತವಾಗಿ ಮೊಬೈಲ್ ಎವಿಡೆನ್ಸ್ಗಳ ಮೇಲೆ, ಡಿಜಿಟಲ್ ಎವಿಡೆನ್ಸ್ಗಳ ಮೇಲೇ ಮುಳುಗಿ ಹೋಗ್ಬಿಟ್ಟಿದ್ದಾರೆ. ಹಳೆಯ ಪೊಲೀಸಿಂಗ್ ಇಲ್ಲ ಅಂತ. ಹಳೆಯ ಮಾದರಿ ಒಂದು ಪೊಲೀಸಿಂಗ್ ಇತ್ತು. ಇಂಥ ಒಂದು ಮರ್ಡ್ರ್ ಅಂತ ಹೇಳಿದ್ರೆ ಅದು ಇಂಥವನೇ ಮಾಡಿರ್ತಾನೆ ಎನ್ನುವಷ್ಟು ಕರಾರುವಕ್ಕಾದಂಥ ಮಾಹಿತಿ ಕಾನ್ಸ್ಟೇಬಲಿಂದ ಹಿಡಿದು ಕಮಿಷನರ್ಗೂ ಇರ್ತಾ ಇತ್ತು ಅಂತ. ಒಂದು ಮನೆಗಳ್ತನ ಆಗಿದ್ರೆ ಇಂಥವನೇ ಮಾಡಿದ್ದಾನೆ ಮನೆಗಳ್ತನ, ಅವನ ಮೋಡೆಸ್ ಆಪರಂಡಿ ಈ ಥರ ಇರುತ್ತೆ ಅಂತ ಹೇಳ್ತಾ ಇದ್ರು. ಒಂದು ಪಿಕ್ ಪಾಕೆಟ್ ಆಗಿದ್ದು ಇಂಥದ್ದು ಮಾಡ್ತಾನೆ, ತಲೆ ಮೇಲೆ ಕಲ್ಲು ಎತ್ತ ಹಾಕಿ ಕೊಂದಿದ್ರೆ ಅದು ಇವನು ಮಾಡೋ ಸ್ಟೈಲ್ ಅದು. ಈ ಗ್ಯಾಂಗ್ ಮಾಡೋ ಕಥೆ ಇದು. ಇಂಥ ಕಳ್ಳರು ಗ್ಯಾಂಗ್ ಮಾಡ್ತಾರೆ ಈ ಕೆಲಸ. ಚಾಕು ಚುಚ್ಚೋದು, ಕುತ್ತಿಗೆ ಸೀಳೋದಾದರೆ ಅದು ಇಂಥ ಗ್ಯಾಂಗ್ ಮಾಡ್ತಾರೆ. ಗನ್ನಲ್ಲಿ ಶೂಟ್ ಮಾಡೋದಾದರೆ ಅದು ಇಂಥ ಗ್ಯಾಂಗ್ಗಳದ್ದೇ ಕೆಲಸ. ಇಂಥವ್ರು ಬಂದು ಹೋಗ್ತಾರೆ. ಚೈನ್ ಕದಿಯೋದಾದರೆ ಇವರು, ಬೆಳಗಿನ ಜಾವದಲ್ಲಿ ಬಂದು ಕಳ್ತನ ಮಾಡೋದು ಅಂದರೆ ಇವರು, ಸಂಜೆ ಹೊತ್ತು ಕಳ್ತನ ಮಾಡೋದು ಇವರು. ಈ ಥರದ್ದು ಪೊಲೀಸಿಂಗ್ಗೆ ಆ ಒಂದು ಪೊಲೀಸಿಂಗ್ ಇತ್ತು. ಇವಾಗ ನೀವು ಏನಾದರೂ ಕೂಡ ಮೊಬೈಲು ನಂಬರು, ಅವ್ನು ಕಾಲ್ ಮಾಡಿದ್ನಾ ಇಲ್ವಾ, ಟವರ್ ಡಂಪಲ್ಲಿ ಅವನು ಇದ್ನಾ ಇಲ್ವಾ, ಯಾರು ಕರೆ ಮಾಡಿದ್ದ, ಇದರ ಆಧಾರದ ಮೇಲೆ ಜಾಸ್ತಿ ಆಗಿಬಿಟ್ಟಿದೆ. ಹಾಗಾಗಿ ಜನ ಕೂಡ ಬೇರೆ ಬೇರೆ ಥರ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ವಿಪರೀತವಾಗಿ ಮೊಬೈಲ್ ಮೇಲೆ ಅವಲಂಬಿತವಾಗಿರುವ ಕಾರಣದಿಂದಾಗಿ, ಅಥವಾ ಸಿ ಸಿ ಕ್ಯಾಮ್ರಾ ಇಲ್ಲ ಅಂದರೆ ಇವ್ರಿಗೆ ಅವ್ನು ಜಾಡೆ ಗೊತ್ತಾಗಲ್ಲ ಅಂತ, ಅವ್ನು ಎಲ್ಲಿ ಹೋದ ಅಂತಲೇ ಗೊತ್ತಾಗಲ್ಲ ಇವ್ರಿಗೆ ಅಂತ. ಮೊದಲಾದರೆ
ಪ್ರತಿಯೊಬ್ಬ ವ್ಯಕ್ತಿಗೂ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಒಂದೊಂದು ಅಪರಾಧಗಳಿಗೆ ಸಂಬಂಧಪಟ್ಟಂತೆ ಯಾರು ಮಾಡಿರಬಹುದು ಅನ್ನೋ ಅಂದಾಜಿರ್ತಾ ಇತ್ತು. ಇಂತಿಂಥ ಕಡೆಗೆ ಇಂಥ ಹೊತ್ತಲ್ಲಿ ಅವ್ನು ಬಂದು ಕೂತ್ಕೋತಾನೆ ಅಂತ ಮಾಹಿತಿ ಇತ್ತು, ಹಿಡಿತಾ ಇದ್ರು. ಈಗ ಆ ಥರ ಆಗ್ತಿಲ್ಲ ಅಂತ ಆರೋಪ ಇದೆಯಲ್ಲ. ಈ ದರ್ಶನ್ ಕೇಸಲ್ಲಿ ಏನು ಹಾಗಾದರೆ? ಈಗ ಚಾರ್ಜ್ ಶೀಟ್ ಆಗೋವರೆಗೂ ಈ ಚಾರ್ಜ್ ಶೀಟ್ ಇಷ್ಟು ಎವಿಡೆನ್ಸ್ ಹಾಕೊಂಡು ಕೂತ್ಕೊಂಡಾಗ ನಿಮಗೆ ಚಾರ್ಜ್ ಶೀಟ್ ಅಂತ ಕೂತ್ಕೋಬೇಕಾದಾಗ ಒಂದೊಂದು ಅಕ್ಷರವನ್ನು ಅಳೆದು ತೂಗಿ ಬರೆಯಬೇಕಾಗತ್ತೆ. ಚಾರ್ಜ್ ಶೀಟಲ್ಲಿ ಉಲ್ಲೇಖ ಆಗುತ್ತಲ್ಲ ಒಂದೊಂದು ಅಕ್ಷರಕ್ಕೂ ನ್ಯಾಯಾಧೀಶರ ಮುಂದೆ ಪೊಲೀಸರ ಉತ್ತರದಾಯಿತ್ವ ಇರಬೇಕಾಗತ್ತೆ. ಸುಮ್ಮನೆ ಏನೋ ಬರೆದುಬಿಟ್ಟೆ, ನಾನು ಇಷ್ಟು ಸಾಕ್ಷಿ ಗುಡ್ಡೆ ಹಾಕಿಬಿಟ್ಟೆ ಅಲ್ಲಿ, ನೋ. ಆ ಸಾಕ್ಷಿ ಏನು, ನಾನು ಬರಿತಾ ಇರೋದೇನು, ಇವೆರಡಕ್ಕೂ ತಾಳಮೇಳ ಆಗಬೇಕು. ಎಲ್ಲಿ ಹೇಗೆ ಹುಡುಕಿದ್ರು ಅದು ಹಾಗೇ ಪ್ರೂವ್ ಆಗಬೇಕು. ಸಾಕ್ಷಿ ಹೇಳಿಕೆನೂ ಅದೇ ಇರಬೇಕು. 164 ಆದರೂ ಅಷ್ಟೇ, 161 ಆದರೂ ಅಷ್ಟೇ. ಆರೋಪಿಗಳ ಹೇಳಿಕೆನೂ ಹಾಗೇ ಇರಬೇಕು. ನ್ಯಾಯಾಧೀಶರ ಮುಂದೆ ಕೊಟ್ಟಿರ್ತಕ್ಕಂಥ ಹೇಳಿಕೆನೂ ಹಾಗೇ ಇರಬೇಕು. ಅದಕ್ಕೆ ತಕ್ಕಂತೆ ಅವ್ರ ಸಾಕ್ಷ್ಯವನ್ನು ಕೂಡ ಒದಗಿಸಬೇಕು. ಅಲ್ಟಿಮೇಟ್ಲಿ ಕೋರ್ಟ್ ಮುಂದೆ ಕನ್ವಿನ್ಸ್ ಮಾಡಬೇಕಾಗತ್ತೆ. ಏನೋ ಬರಿತೀನಿ, ಈ ಕೇಸನ್ನು ಉಡಾಫೆ ಮಾಡಿಬಿಡ್ತೀನಿ ಅಂತ ಹೇಳಿದ್ರೆ ಪೊಲೀಸರ ಪ್ರತಿಷ್ಠೆಗೆ ಪೆಟ್ಟಾಗ್ಬಿಡುತ್ತೆ. ಇದು ಸುಮ್ಮನೆ ಒಬ್ಬ ನಟನನ್ನು ಈ ಥರ ಸಿಕ್ಕಾಕ್ಸಿದ್ದಾರೆ ಅನ್ನೋ ಆರೋಪವನ್ನು ಇವರು ಹೊತ್ಕೊಳ್ಬೇಕಾಗತ್ತೆ. ಆ ಕಾರಣ ಒಂದೊಂದು ಅದು 1000 ಪುಟ ಬರೀಲಿ, 2000 ಪುಟ ಬರೀಲಿ, 5000 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಲಿ, ಒಂದೊಂದು ಅಕ್ಷರಕ್ಕೂ ಉತ್ತರದಾಯಿತ್ವ ಇರಬೇಕಾಗತ್ತೆ. ಹಾಗಾಗಿ ಇಲ್ಲಿ ಗಂದು ಕೆಲಸ ಅಲ್ಲ. ಗನ್ ಹಿಡಿತೀವಿ, ಗನ್ನಿಂದ ಹಿಡ್ಕೊಂಡ್ವಿ, ಹೆದರ್ಸಿದ್ವಿ ಅಲ್ಲ. ಪೆನ್ ಕೆಲಸ ಜಾಸ್ತಿ ಇಲ್ಲಿ. ಸೊ ಹಾಗಾಗಿ ಈ ಜಾಮೀನು ಕಥೆ ಏನಾಗುತ್ತೆ, ಜಸ್ಟ್ ಬಿಕಾಸ್ ಆಫ್ ಹೈ ಪ್ರೊಫೈಲ್ ಕೇಸ್ ಎನ್ನುವ ಒಂದು ಕಾರಣದಿಂದಾಗಿ ಇಲ್ಲಿ ಪೊಲೀಸರ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಇದೆಯಾ? ಸಾಕ್ಷಿಗಳ ಸಂಗ್ರಹದ ಬಗ್ಗೆ ಬಹಳ ನಿಗಾ ಇಡಬೇಕಾ? ಸುಮ್ಮನೆ ಯಾವುದೋ ಸಾಕ್ಷಿ ತಂದು ಅಂಟಾಕೋಕ್ಕಾಗಲ್ಲ ಇಲ್ಲಿ. ಇವೆಲ್ಲವೂ ಇದೆಯಲ್ಲ. ಸೊ ಪೊಲೀಸರಿಗೆ ಇನ್ನೂ ಕೂಡ 2.5 ತಿಂಗಳ ಸುದೀರ್ಘ ಅವಧಿ ಇದೆ. ಅದು ಅವರ ಒಂದು ಟೈಮ್ ಬೌಂಡ್. ಅವ್ರಿಗೆ 3 ತಿಂಗಳು ಟೈಮ್ ಇರುತ್ತೆ. ಇಂಥ ಕೇಸಲ್ಲಿ 15 ದಿನ ಕಳೆದಿರಬೇಕು, ಇನ್ನೂ 14 ದಿನ ಇರಪ್ಪ ಅಂತ ಹೇಳಿದ್ದಾರೆ. ಈಗ ಅಲ್ಲೇ ಇರು ನೀನು ಮತ್ತು ನಿನ್ನ ಗ್ಯಾಂಗೆಲ್ಲ ಅಲ್ಲಿ ಜೈಲು ಒಳಗಡೆ ಇರಿ ಅಂತ ಹೇಳಿದ್ದಾರೆ. ಹಾಗಾಗಿ ದೋಷಾರೋಪಣಾ ಪಟ್ಟಿ ಇನ್ನು 2.5 ತಿಂಗಳು ಇಲ್ಲೊಂದು ಟೈಮ್ ಇರುತ್ತೆ. ಅಲ್ಲಿಯವರೆಗೂ ಪೊಲೀಸರು ಏನು ಮಾಡ್ತಾರೆ ಅನ್ನೋದು ಕೂಡ ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇಲ್ಲಿ. ಅದೇ ನಾವಿಲ್ಲಿ ನೋಡ್ತಾ ಇದ್ವಿ, ಒಂದು ಕಡೆ ನಟ ದರ್ಶನ್ಗಂತೂ ಸದ್ಯಕ್ಕೆ ಜೈಲಿಂದ ಬಿಡುಗಡೆ ಆಗೋಕ್ಕಾಗಲ್ಲ. ಕಾರಣ ಇಷ್ಟೇ, ಅಲ್ಲಿ ಎಲ್ಲರೂ ಕೂಡ ಹೇಳೋದು, ಪೊಲೀಸರು ಹೇಳೋದು ಇಷ್ಟೇ, ಸಾಕ್ಷಿ ಮೇಲೆ ಪ್ರಭಾವ ಬೀರ್ತಾನೆ ಇವನು ಅಥವಾ ಇವನ ಸಂಗಡಿಗರು, ಇವರು ಸರಿ ಇಲ್ಲ, ಇವರು ಆ ಥರ ಮರ್ಡ್ರೆ ಮಾಡಿರೋರು, ಈ ಥರದಕ್ಕೂ ಹೇಸಲ್ಲ ಸ್ವಾಮಿ, ಕನ್ವಿನ್ಸ್ ಮಾಡಿಬಿಡ್ತಾರೆ ಅವರು. ಅದೊಂದು ಭಾಗ. ಮತ್ತು ಚಾರ್ಜ್ ಶೀಟ್ ಆಗೋವರೆಗೂ ಬೇಲ್ ಕೊಡಬಾರ್ದು ಅನ್ನೋದು ಒಂದು ರೀತಿಯಲ್ಲಿ ನಿಯಮ. ಏನು ಸ್ವಾಮಿ, ಆರೋಪ ಪಟ್ಟಿ ಆಗೋಕ್ಕೆ ಮುಂಚೆನೇ ಬೇಲ್ ಕೊಡೋಕ್ಕೆ ಬರೋದೇ ಇಲ್ವಲ್ಲ, ನಾವು ಸೆಕ್ಷನ್ನೇ ಹೇಳಿಲ್ಲ, ಈ ಅಪ್ಪನ ಪಾತ್ರವೇ ಹೇಳಿಲ್ಲ, ಇವನು ಬೇಲ್ ಕೊಟ್ಟರೆ ಹೇಗೆ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ಇದೀಗ ಮಂಜುನಾಥ್ ಅವರಿದ್ದಾರೆ, ಹೈಕೋರ್ಟ್ನ ವಕೀಲರು, ಮಾತನಾಡಿಸ್ಬಿಡ್ತೀನಿ ಅವ್ರನ್ನ. ಮಂಜುನಾಥ್ ಸರ್, ನಮಸ್ಕಾರ. ನಮಸ್ಕಾರ ಸರ್. ಹಾಂ, ಅದೇ ಇವತ್ತು ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ದರ್ಶನ್ ಮತ್ತು ತಂಡವನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ಮತ್ತೆ ಅವರಿಗೆ ಪರಪ್ಪನಗ್ರಹಾರ ಮತ್ತು ತುಮಕೂರು ಜೈಲೇ ಗತಿ ಅಂತ ಹೇಳಲಾಗಿದೆ. ಪ್ರಶ್ನೆ ಸರ್, ಇಲ್ಲಿ ಈ ಚಾರ್ಜ್ ಶೀಟನ್ನು 3 ತಿಂಗಳು ಮಾಡಬಹುದು, 90 ದಿನ ಅಂತ ಮಾಡಬಹುದು ಅಂತ ಇದೆ. ಸೊ ದರ್ಶನ್ಗೆ ಇನ್ನೂ 2.5 ತಿಂಗಳ ಕಾಲ ಜೈಲು ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ವಾ ಅಂತ. ಹೌದು ಸರ್, ಇಂತಹ ಹೀನಿಯಸ್ ಅಫೆನ್ಸ್ಗಳಲ್ಲಿ ಕಾನೂನು ಏನ್ ಹೇಳುತ್ತೆ ಅಂದ್ರೆ, ಸಾಮಾನ್ಯವಾಗಿ ದರ್ಶನ್ ಅವರು ಅಂತಲ್ಲ, ಯಾವುದೇ ಕೇಸಲ್ಲೂ ಇಂಥ ಹೀನಿಯಸ್ 302, 307, ಈ 376 ಇಂಥ ಕೇಸ್ಗಳಲ್ಲಿ, ಪೋಕ್ಸೋ ಇಂಥ ಕೇಸ್ಗಳಲ್ಲೆಲ್ಲ ಚಾರ್ಜ್ ಶೀಟ್ ಹಾಕೋವರೆಗೆ ಆರೋಪಿಗಳಿಗೆ ಜೈಲು ಸಿಗುವಂತ ಅವಕಾಶಗಳು ತುಂಬಾ ಕಡಿಮೆ. ಬಹಳ ಅಪರೂಪದ ಪ್ರಕರಣಗಳಲ್ಲಿ ಕೊಡಬಹುದೇ ಹೊರತು ಕೊಡಬಾರ್ದು ಅಂತೇನಿಲ್ಲ, ಆದ್ರೆ ಕೊಡಲ್ಲ, ಸಾಮಾನ್ಯವಾಗಿ ಕೊಡೋದಿಲ್ಲ. ಚಾರ್ಜ್ ಶೀಟ್ ಹಾಕ್ಲೇಬೇಕು. ಯಾಕಪ್ಪ ಅಂತ ಹೇಳಿದ್ರೆ, ಚಾರ್ಜ್ ಶೀಟ್ ಹಾಕೋವರೆಗೆ ಕೊಟ್ಟಿರೋ ಉದಾಹರಣೆಗಳಿದ್ರೆ, ಮಂಜುನಾಥ್ ಸರ್, ಬೇಲ್ ಕೊಟ್ಟಿರೋ ಉದಾಹರಣೆ ಇದ್ರೆ ಯಾವ ಗ್ರೌಂಡ್ಸ್ ಮೇಲೆ ಕೊಟ್ಟಿರ್ತಾರೆ ಸರ್ ಬೇಲ್? ಒಂದು ವೇಳೆ ಚಾರ್ಜ್ ಶೀಟ್ಗೆ ಮುಂಚೆನೆ ಬೇಲ್ ಆಗ್ಬಿಟ್ಟಿತ್ತು, ಅಪರೂಪದ ಕೇಸ್ ಅಂತ ಆದ್ರೆ ಗ್ರೌಂಡ್ಸ್ ಏನದಕ್ಕೆ ಅಂತ? ಅಲ್ಲ, ಈ ಹೀನಿಯಸ್ ಅಫೆನ್ಸ್ ಅಲ್ಲಿ ಕೊಟ್ಟಿದ್ದಂತ ಘಟನೆಗಳಿಲ್ಲ. ಬೇರೆ ಸಾಮಾನ್ಯ ದರೋಡೆ, ಕಳ್ತನ ಇಂತಹ ಪ್ರಕರಣಗಳಲ್ಲಿ ಕೊಟ್ಟಿರ್ತಾರೆ ಬೇಲ್ನ. ಯಾಕೆಂದ್ರೆ ಅವರು FIR ಅನ್ನ ನೋಡಿದಾಗ, ಪ್ರೈಮಾ ಫೇಸಿ ದೂರನ್ನ ನೋಡಿದಾಗ, ಆರೋಪಿ ಒಂದು ಪಕ್ಷ ಮಾಡಿದನೋ ಇಲ್ವೋ ಸಂದೇಹ ಇರುವಂತದ್ದಾದ್ರೆ ಅಂತಹ ಪ್ರಕರಣಗಳಲ್ಲಿ ಕೊಟ್ಟಿದ್ದಾರೆ. ಆದ್ರೆ ಇಂತಹ ಹೀನಿಯಸ್ ಮರ್ಡರ್ ಕೇಸ್ಗಳಲ್ಲಿ ಚಾರ್ಜ್ ಶೀಟ್ ಹಾಕೋದಕ್ಕಿಂತ ಮುಂಚೆ ಜಾಮೀನು ಕೊಟ್ಟಂತಹ ಒಂದು ಉದಾಹರಣೆ ಇಲ್ವೇ ಇಲ್ಲ. ಸರ್, ಒಂದು ಇನ್ನೊಂದು ಪ್ರಶ್ನೆ ಇದೆ ಇಲ್ಲಿ. ಮರ್ಡರ್ ಇಸ್ ಅ ಮರ್ಡರ್, ಕೊಲೆನೇ. ಅದರಲ್ಲಿ ಹೀನಿಯಸ್ ಯಾವುದು, ಬರ್ಬರ ಯಾವುದು, ಭೀಕರ ಯಾವುದು, ಅಬ್ಬಬ್ಬಾ ಅದರಷ್ಟು ಭೀಕರ ಯಾವುದೂ ಇಲ್ಲ. ಇದನ್ನು ವರ್ಗೀಕರಣ ಹೇಗೆ ಸರ್ ಇದರಲ್ಲಿ? ಅಲ್ಲ, ಇದು ಬಹಳ ಒಳ್ಳೆಯ ಪ್ರಶ್ನೆಯನ್ನ ತಾವು ಕೇಳಿದ್ರಿ. ಯಾಕೆ ಅಂತ ಹೇಳಿದ್ರೆ,
ಈ ಬರ್ಬರ ಹತ್ಯೆ ಅಂತಂದ್ರೆ ನೋಡಿ, ಬಹಳ ವರ್ಷಗಳ ಹಿಂದೆ ಒಬ್ಬ ಶ್ರದ್ಧಾನಂದ ಅನ್ನುವಂತ ಒಂದು ಕೊಲೆ ಪ್ರಕರಣದಲ್ಲಿ ಶಾಕ್ರಾ ಕಲೀಲಿ ಮರ್ಡರ್ ಕೇಸು. ಹೌದು, ಶಾಕ್ರಾ ಕಲೀಲಿ ಮರ್ಡರ್ ಕೇಸ್. ಹೌದು, ತನ್ನ ಪತ್ನಿಯನ್ನ ಪ್ರಜ್ಞೆ ತಪ್ಪಿಸಿ ಆತ ಒಂದು ಮರದ ಕಾಫಿನ್ ಬಾಕ್ಸ್ ಅಲ್ಲಿ ಹಾಕಿ ಭೂಮಿಯಲ್ಲಿ ಬದುಕಿರುವಾಗ್ಲೇ ಹೂಳಿರ್ತಾನೆ. ತನ್ನ ಮನೆಯಲ್ಲೇ ಅಂತ ಕೇಳ್ಪಟ್ಟಿದ್ದೀನಿ ಸರ್. ತನ್ನ ಮನೆಯಲ್ಲೇ. ಹೌದು, ತನ್ನ ಮನೆ ರಿಚ್ಮಂಡ್ ಸರ್ಕಲ್ ಅಲ್ಲಿ ತನ್ನ ಮನೆಯ ಕಾಂಪೌಂಡಿನಲ್ಲಿ. ಇದನ್ನ ಅತ್ಯಂತ ರೇರೆಸ್ಟ್ ಆಫ್ ರೇರ್ ಕೇಸ್ ಅಂತ ಒಂದು ನ್ಯಾಯಾಲಯ ಪರಿಗಣಿಸ್ತು. ಆತನಿಗೆ ಮರಣದಂಡನೆಯನ್ನು ಕೂಡ ಕೊಟ್ಟಿತ್ತು. ಯಾಕಪ್ಪ, ಅಲ್ಲಿ ಆಗಿರೋದು ಒಂದೇ ಕೊಲೆ ಅಲ್ವಾ ಅಂತಂದ್ರೆ, ಕೊಲೆ ಮಾಡಿದ ರೀತಿ ಇದೆಯಲ್ಲ, ಒಬ್ಬ ವ್ಯಕ್ತಿಯನ್ನ ಜೀವಂತವಾಗಿ ಮೈಸೂರು ದಿವಾನ್ರಾಗಿದ್ದವ್ರ ಮೊಮ್ಮಗಳು ಇರ್ಬೇಕಲ್ವಾ ಸರ್ ಶಾಕ್ರಾ ಕಲೀಲಿ? ಎಕ್ಸಾಕ್ಟ್ಲಿ ಸರಿ ಸರ್, ತಾವು ಸತ್ಯವಾಗಿ 100% ಕರೆಕ್ಟ್ ಆಗಿ ಹೇಳ್ತಾ ಇದ್ದೀವಿ. ಆ ತರ ಒಂದು ವಿಶೇಷ. ಈಗ ಕೊಲೆಯನ್ನು, ಈಗ ಒಂದು ಬಂದೂಕಿನ ಗುಂಡಿನಿಂದ ಒಬ್ಬ ಮನುಷ್ಯನ್ ಕೊಂದಾಗ ಅದೊಂದು ಬರ್ಬರ ಹತ್ಯೆ ಅಂತ ಅನಿಸ್ಕೊಳ್ಳಲ್ಲ, ಅದೊಂದು ಕೊಲೆ ಅಷ್ಟೇ. ಇಲ್ಲಿ ಈ ಚಾಕುವಿನಿಂದ ಚುಚ್ಚಿ ಸಾಯಿಸ್ಬಿಟ್ರೆ ಒಂದು 10 ನಿಮಿಷ ಪಾಪ ನರಳಾಡಿ ಅವನು ಸತ್ತೋಗ್ತಾನೆ. ಏನಾದ್ರೂ ಸಾಯೋದಕ್ಕಿಂತ ಮುಂಚೆ ಒಬ್ಬ ವ್ಯಕ್ತಿಗೆ ಬಹಳಷ್ಟು ಚಿತ್ರಹಿಂಸೆಯನ್ನ ಕೊಟ್ಟು, ಆತ ಸತ್ತೋದ್ರು ಸಾಕಪ್ಪ ನಾನು ಅಂತ ಅನ್ಸುವಷ್ಟು ಹಿಂಸೆಯನ್ನ ಕೊಟ್ಟು, ಆ ತರದ್ದೆಲ್ಲ ಕಿರುಕುಳವನ್ನ ಕೊಟ್ಟು ಏನಾದ್ರು ಸಾಯಿಸಿದ್ರೆ ಅದನ್ನ ಅದು ಬಹಳ ರೇರೆಸ್ಟ್ ಆಫ್ ರೇರ್ ಕೇಸ್ ಅಂತ ನ್ಯಾಯಾಲಯ ಕನ್ಸಿಡರ್ ಮಾಡುತ್ತೆ. ಯಾಕೆಂದ್ರೆ ಕೊಲ್ಲೋದು ಅಷ್ಟೇ ಮುಖ್ಯವಲ್ಲ, ಹೇಗೆ ಕೊಂದಿದ್ದಾರೆ ಅನ್ನೋದು ಸಹ ನ್ಯಾಯಾಲಯದ ಪರಿಗಣನೆಗೆ ಬರುತ್ತೆ. ಇನ್ನೊಂದು ಕ್ವಶನ್ ಸರ್, ಇನ್ನೊಂದು ಕ್ವಶನ್. ಈಗ ದರ್ಶನ್ ಕಡೆಯವರು ಯಾರೋ A17 ಅನ್ನೊಬ್ಬ ವ್ಯಕ್ತಿ ಬಿಟ್ರೆ ಬೇರೆಯವರು ಬೇಲಿಗೆ ಮುಂದಾಗ್ತಾ ಇದ್ದಾರೆ ಅಂತ ಕೂಡ ನಮ್ಗೆ ಅನಿಸ್ತಾ ಇಲ್ಲ ಸರ್. ಬೇಲಿಗೆ ಏನೋ ಟ್ರೈ ಮಾಡ್ತಾ ಇದ್ದಾರೆ ಅಂತ ಕೂಡ ಅನಿಸ್ತಾ ಇಲ್ಲ ನಮ್ಗೆ. ಹೌದು ಹೌದು, ಸಾಮಾನ್ಯವಾಗಿ ಈಗ ಜನರಿಗೂ ಎಲ್ಲ ಗೊತ್ತು ಇದೆ. ಯಾಕಂದ್ರೆ ಚಾರ್ಜ್ ಶೀಟ್ ಹಾಕೋವರೆಗೂ ಇಂಥ ಕೇಸ್, ಮರ್ಡರ್ ಕೇಸಲ್ಲಿ ನಮಗ್ ಬೇಲ್ ಸಿಗೋದಿಲ್ಲ. ಇನ್ನು ಪ್ರಯತ್ನ ಮಾಡ್ಬೇಕು ಅಂದ್ರೆ ಹಣ ಖರ್ಚಾಗುತ್ತೆ. ಮಾಡಿಯೂ ರಿಜೆಕ್ಟ್ ಆದ್ರೆ ಕರೆಕ್ಟ್, ಆ ಒಂದು ಕಾರಣಕ್ಕೂ ಯಾರು ಪ್ರಯತ್ನ ಮಾಡದೇ ಇರ್ಬೋದು, ಚಾರ್ಜ್ ಶೀಟ್ ಹಾಕ್ಲಿ ಅಂತ ಸುಮ್ಮನಿರ್ಬೋದು. ಯಾಕೆಂದ್ರೆ ಕಾನೂನಿನಲ್ಲೇ ಈಗ ದರ್ಶನ್ ಅವ್ರನ್ನ ಬಂತಿರುವಂತ ಕೇಸಲ್ಲಿ 90 ದಿವಸದ ಒಳಗಡೆ ಕಂಪಲ್ಸರಿ ಚಾರ್ಜ್ ಶೀಟ್ ಹಾಕ್ಬೇಕು. ಹಾಕ್ಲಿಲ್ಲ ಅಂದ್ರೆ ಡಿಫಾಲ್ಟ್ ಬೇಲ್ ಅಂತ ನ್ಯಾಯಾಲಯ ಅನಿವಾರ್ಯವಾಗಿ ಜಾಮೀನು ಕೊಡ್ಬೇಕಾಗುತ್ತೆ. 91ನೇ ದಿನ ಕೊಟ್ಬಿಡ್ತಾರೆ ಬೇಲು. 90 ದಿನಕ್ಕಿಂತ ಜಾಸ್ತಿ ಇಟ್ಕೊಳ್ಳೋ ಹಾಗಿಲ್ಲ ಚಾರ್ಜ್ ಶೀಟ್ ಇಲ್ಲ ಅಂದ್ರೆ. ಚಾರ್ಜ್ ಶೀಟ್ ಹಾಕಿದ್ರೆ ಆಮೇಲೆ ಅದು ನ್ಯಾಯಾಲಯಕ್ಕೆ ಬಿಟ್ಟಿದ್ದು ಕೊಡ್ಬೇಕಾ ಬೇಡವಾ ಅಂತ ತೀರ್ಮಾನ ಮಾಡೋದು. ಡಿಫಾಲ್ಟ್ ಬೇಲ್ ಅಂದ್ರೆ ಪೊಲೀಸ್ನವ್ರು ಮಾಡೋ ತಪ್ಪಿನಿಂದ ಜಾಮೀನ್ ಸಿಕ್ಬಿಡುತ್ತೆ. ಚಾರ್ಜ್ ಶೀಟ್ ಹಾಕದೇ ಇರೋ ಕಾರಣದಿಂದ ಜಾಮೀನ್ ಸಿಕ್ಬಿಡುತ್ತೆ. ಅದನ್ನ ನಮ್ಮ ಲೀಗಲ್ ಟರ್ಮ್ ಅಲ್ಲಿ ಡಿಫಾಲ್ಟ್ ಬೇಲ್ ಅಂತ ಕರಿತೀವಿ. ಇನ್ನೊಂದು ಪ್ರಶ್ನೆ ನಂದು. ಸರ್, ಈಗ ಇಲ್ಲಿ ಈ ಸಪೋಸ್ ಈ ಕೇಸನ್ನು ನಾವು ಕನ್ಸಿಡರ್ ಮಾಡಿದ್ರೆ ನಮಗೆ ತಿಳಿದಿರುವಷ್ಟು ಮಾಹಿತಿ ಬಗ್ಗೆ ಮಾತ್ರ ನಾನು ಮಾತನಾಡಲಿಕ್ಕೆ ಸಾಧ್ಯ ಸರ್. ಇಲ್ಲೇನು ಬರುತ್ತೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಈಗ ಡಿಜಿಟಲ್ ಎವಿಡೆನ್ಸ್ಗಳದ್ದೇ ಪ್ರಧಾನ ಪಾತ್ರ ಇದೆ ಅಂತ ಪ್ರೈಮಾ ಫೇಸಿ ನಮ್ಗೆ ಅನಿಸ್ತಾ ಇದೆ ಮೇಲ್ನೋಟಕ್ಕೆ. ಡಿಜಿಟಲ್ ಎವಿಡೆನ್ಸ್ಗಳು, ಇದ್ಯಾವುದೋ ಮೊಬೈಲ್ ಕಾಲ್ ಮಾಡಿದ್ರು, ಡೇಟಾ ರಿಟ್ರೀವ್ ಆಗಿದೆ, ಆನಂತರದಲ್ಲಿ ಟವರ್ ಡಂಪ್ ಮಾಡ್ಕೊಂಡಿದ್ದಾರೆ, CCTV ಇದೆ, ಯಾವುದೋ ಟ್ರಾನ್ಸಾಕ್ಷನ್ಸು, ಇದು ಡಿಜಿಟಲ್ ಎವಿಡೆನ್ಸ್ಗಳ ಸ್ವರೂಪಕ್ಕೆ ಬರುತ್ತೆ. ಯಾವುದಾದ್ರೂ ಆರೋಪಿ ಇದರಲ್ಲಿ ಸ್ವಾಮಿ ಇವ್ರ ಹತ್ರ ಸಾಕ್ಷಿ ಸಂಗ್ರಹ ಮಾಡಿಬಿಟ್ಟಿದ್ದಾರೆ, ಡಿಜಿಟಲ್ಲು, ಮನುಷ್ಯ ಸಾಕ್ಷಿಗಳು ಯಾರಿದ್ದಾರೆ ನಮಗೆ ಗೊತ್ತಿಲ್ಲ, ನಾನು ಏನು ಹಾಳು ಮಾಡೋಕ್ಕಾಗಲ್ಲ, ಡಿಜಿಟಲ್ ಎತ್ತಿಟ್ಕೊಂಡಿದ್ದಾರೆ, ಐಒ ಬಳಿಯಲ್ಲಿರುತ್ತೆ ಸ್ವಾಮಿ, ಯಾವ ಬೇಕಾದ್ರೂ ಪ್ರೆಸೆಂಟ್ ಮಾಡ್ಕೊಳ್ಳಿ ಅವರು, ನೀವು ಯಾವಾಗ ಕರೆದ್ರೂ ನಾನು ಕೋರ್ಟಿಗೆ ಬರೋಕ್ಕೆ ರೆಡಿ, ವಿಚಾರಣೆ ಫೇಸ್ ಮಾಡೋಕ್ಕೆ ರೆಡಿ ಅಂತ ಏನಾದರೂ ಕ್ಲೈಮ್ ಮಾಡಬಹುದಾ ಅಂತ ನನ್ನ ಪಾಯಿಂಟ್. ಇಲ್ಲ, ಅದೇನಾಗುತ್ತೆ ಅಂದ್ರೆ ಅದು ಡಿಜಿಟಲ್ ಎವಿಡೆನ್ಸಾ, ಡೈರೆಕ್ಟ್ ಎವಿಡೆನ್ಸಾ, ವ್ಯಕ್ತಿಗಳ ಸಾಕ್ಷಿನ, ಇದ್ಯಾವುದನ್ನು ಈಗ ನ್ಯಾಯಾಲಯ ಪರಿಗಣಿಸಲ್ಲ. ಸಾಕ್ಷ್ಯ ನಾಶ ಮಾಡಬಹುದು ಅನ್ನುವಂತ ಅರ್ಥದಲ್ಲಿ ಅದು ಯಾವ ತರದ ಸಾಕ್ಷಿನಾದ್ರೂ ಆಗ್ಬೋದು. ಡಿಜಿಟಲ್ ಆಗ್ಬೇಕು ಕೇವಲ, ಅಥವಾ ಮನುಷ್ಯರನ್ನ ಮಾತ್ರ ಸಾಕ್ಷಿಗಳನ್ನ ಬಾಯಿ ಮುಚ್ಚೋ ಪ್ರಯತ್ನ ಮಾಡೋದು, ಅಥವಾ ತಪ್ಪುದಾರಿಗೆಳೆಯೋದು, ಅಥವಾ ಹೆದರಿಸಿ ಬೆದರಿಸಿ ಮಾಡೋದು, ಅದಷ್ಟೇ ಅಂತ ಅಲ್ಲ. ಓವರ್ ಆಲ್ ಕಾನೂನು ಏನ್ ಹೇಳುತ್ತೆ ಅಂದ್ರೆ, ಅವರನ್ನ ಹೊರಗೆ ಚಾರ್ಜ್ ಶೀಟ್ ಹಾಕೋದಕ್ಕಿಂತ ಮುಂಚೆ ಆರೋಪಿಗಳನ್ನ ಹೊರಗೆ ಬಿಟ್ರೆ ಸಾಕ್ಷ್ಯ ನಾಶ ಆಗುವ ಸಾಧ್ಯತೆಗಳಿರೋದ್ರಿಂದ ಚಾರ್ಜ್ ಶೀಟ್ ಹಾಕೋವರೆಗೂ ಜಾಮೀನು ಕೊಡೋದಿಲ್ಲ ಅಂತಾರೆ ಹೊರತು ಯಾವ ವಿಧವಾದ ಸಾಕ್ಷ್ಯ ಅನ್ನುವಂಥದ್ದು ಏನೂ ಇಲ್ಲ. ಇನ್ನೊಂದು ಸರ್, ಇನ್ನೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇಲ್ಲಿ ಈಗ A1, A2, A3, A4 ಅಂತಿದ್ದಾಗೇನೆ ಇದ್ರ ತೀವ್ರತೆ ಏನೋ ಜಾಸ್ತಿ ಅಂತ. ಈ A1, 2, 3, 4, 5 ಅಂತೆಲ್ಲ ಮಾತಾಡ್ತಾರಲ್ಲ, ಮಾಸ್ಟರ್ ಮೈಂಡು, ಪ್ರಮುಖ ಆರೋಪಿ, ಇವನ್ ಪಾತ್ರ ದೊಡ್ಡದು ಅನ್ನೋ ಒಂದು ಪಿಕ್ಚರ್ ಇರುತ್ತೆ ಸರ್. ಇನ್ ಜನರಲ್ ಪಿಕ್ಚರ್ ಇರುತ್ತೆ. A17, A16 ನಮ್ದು ಏನು ಪಾತ್ರ ಇಲ್ಲ ಸ್ವಾಮಿ, ನಾವೇನು ಮಾಡಿಲ್ಲ, ಇವ್ರು ಯಾರೋ ಮಾಡಿದ್ದಕ್ಕೆ ನಾವು ಲಾಸ್ಟಲ್ಲಿ ತಗಲ ಹಾಕೊಂಡ್ವಿ, ಆ ಗ್ರೌಂಡ್ಸ್ ಮೇಲೆ ಕೇಳಕ್ಕೆ ಸಾಧ್ಯ ಇದೆಯಾ ಅಂತ? ಅಲ್ಲಿ ಯಾವುದೇ ಗ್ರೌಂಡ್ ಆದ್ರೂ
ಯಾವುದೇ ಗ್ರೌಂಡ್ ಆದ್ರೂ ಇದು ಹೀನಿಯಸ್ ಮರ್ಡರ್ ಅಫೆನ್ಸ್ ಆದ್ರಿಂದ ಇವರ ಜಾಮೀನು ಅರ್ಜಿಯನ್ನ ಈಗಲೇ ನ್ಯಾಯಾಲಯ ಕೈಗೆ ತೆಗೆದುಕೊಳ್ಳೋದಿಲ್ಲ. Okay. ಯಾಕೆಂದ್ರೆ ಈಗಲೇ ನ್ಯಾಯಾಲಯ ಈ ಜಾಮೀನು ಅರ್ಜಿ ಸಲ್ಲಿಸಿರುವಂತಹ ವ್ಯಕ್ತಿಯ ಪಾತ್ರ ಏನು ಅನ್ನುವಂಥದ್ದನ್ನು ಹೇಳೋಕ್ ಆಗಲ್ಲ ಜಾಮೀನು ಅರ್ಜಿಯಲ್ಲಿ ಅವರು. ಹಾಗಾಗಿ ಅವರು ವೆಯ್ಟ್ ಮಾಡ್ತಾರೆ, ನ್ಯಾಯಾಲಯ ವೆಯ್ಟ್ ಮಾಡುತ್ತೆ ಚಾರ್ಜ್ ಶೀಟ್ ಫೈಲ್ ಮಾಡ್ಲಿ ಅಂತ. ಅದಕ್ಕೆ ಮುಂಚೆ ಜಾಮೀನು ಅರ್ಜಿ ಏನ್ ಪರಿಗಣಿಸಲ್ಲ. ಆದ್ರೆ ಚಾರ್ಜ್ ಶೀಟ್ ಹಾಕಿದಾಗ ಪೊಲೀಸ್ನವರು ಯಾರ ಪಾತ್ರ ಏನು ಅಂತ ಬರುತ್ತೆ, ಯಾರ್ದು ಪ್ರಮುಖ ಪಾತ್ರ ಅಂತ. ನಿಮ್ಗೆ ಇನ್ನೊಂದು ಆಶ್ಚರ್ಯ ಆಗ್ಬೋದು, ಆ ಒಂದು ಕೊಲೆಯ ಕೇಸಿನಲ್ಲಿ ಕೊಲೆಯಲ್ಲಿ ಭಾಗವಹಿಸದೇ ಇರುವಂತಹ ಮನುಷ್ಯ A1 ಆಗುವ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಆತ ಅವತ್ತಿನ ದಿನ ಇಲ್ಲದೆ ಇರ್ಬೋದು, ಆದ್ರೆ ಆತನೇ ಮಾಸ್ಟರ್ ಮೈಂಡ್ ಆಗಿದ್ರೆ, ಆತನ ಅಣತಿಯ ಮೇರೆಗೆ ಕೊಲೆ ಆಗಿದ್ರೆ ಚುಚ್ಚಿದವನಿಗಿಂತ ಮುಂಚೆ ಅವನನ್ನೇ ಆರೋಪಿ ಮಾಡ್ತಾರೆ. ಚುಚ್ಚಿ ಸಾಯಿಸಿದವನಿಗಿಂತ ಯಾರ ಒಂದು ಕಾನ್ಸ್ಪಿರಸಿಯಿಂದ ಆಗಿರುತ್ತೋ A1 A2 ಅಂತ ಅವರವರ ಪಾತ್ರ ಏನಿದೆ, ಅವರ ಕಾಂಟ್ರಿಬ್ಯೂಷನ್ ಏನಿದೆ ಕ್ರೈಮ್ಗೆ, ಆನ್ ದಿ ಬೇಸಿಸ್ ಆಫ್ ದಟ್, ಆನ್ ದಿ ಬೇಸಿಸ್ ಆಫ್ ದಿ ಕಾಂಟ್ರಿಬ್ಯೂಷನ್ A1 A2 A3 4 ರ್ಯಾಂಕ್ಸ್ ವಿಲ್ ಬಿ ಡಿಸೈಡೆಡ್ ಸರ್. ಬಟ್ ಒಂದು ಸಾರಿ ಇಂತಹ ಕೇಸಲ್ಲಿ ಸಿಕ್ಕಾಕೊಂಡೆ ಅಂದ್ರೆ ಅದರಲ್ಲಿ ಇವ್ರ ಪಾತ್ರ ಏನು ಅನ್ನೋದನ್ನ ಜಾಮೀನು ಅರ್ಜಿ ತೀರ್ಮಾನ ಮಾಡುವಾಗ ನ್ಯಾಯಾಲಯ ಪರಿಗಣಿಸೋದಿಲ್ಲ, ಅಥವಾ ಅದ್ರ ಬಗ್ಗೆ ಯಾವುದೇ ಒಂದು ಸಂದೇಹ ಇದು ಕೊಡೋದಿಲ್ಲ ಆದೇಶನ. ಈತನ ಪಾತ್ರ ತುಂಬಾ ಕಡಿಮೆ, ಈತ ಕೇವಲ ಕಾರಲ್ಲಿ ಕರ್ಕೊಂಡು ಹೋದವನು, ಅಥವಾ ಇವನು ಅಲ್ಲಿ ಕೂಡಿ ಹಾಕಿದವನು, ಅಥವಾ ಬೀಗ ಹಾಕಿದವನು, ಅದಕ್ಕೆ ಇವ್ನಿಗೆ ನಾವು ಜಾಮೀನು ಕೊಡ್ತಾ ಇದೀವಿ ಅಂತ ಕೊಡಲ್ಲ. ಎಲ್ಲರ ಜಾಮೀನು ಅರ್ಜಿಗಳನ್ನು ಒಟ್ಟಿಗೆ ಕನ್ಸಿಡರ್ ಮಾಡ್ತಾರೆ. ಆದ್ರೆ ಮುಂದೆ ತೀರ್ಪು ಕೊಡುವಂತಹ ಸಂದರ್ಭದಲ್ಲಿ ಅವರವರ ಪಾತ್ರಕ್ಕೆ ಅನುಗುಣವಾಗಿ ಶಿಕ್ಷೆ ಆಗುತ್ತೆ. ಥ್ಯಾಂಕ್ ಯು ಮಂಜುನಾಥ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.